ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತಗಳು ಉಂಟಾಗ್ತಲೇ ಇದೆ. ಮತ್ತೊಮ್ಮೆ ಈಗ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ಹೆದ್ದಾರಿ ತಡೆಗೋಡೆಯೇ ಕುಸಿದು ಹೋಗಿದೆ. ಸುಮಾರು 25 ಅಡಿಗೂ ಹೆಚ್ಚು ಪ್ರಮಾಣದ ಮಣ್ಣು ಹಾಕಿ ನಿರ್ಮಿಸಿದಂತಹ ರಸ್ತೆ ಕುಸಿದು ಹೋಗಿದೆ. ಸೂಕ್ತ ತಡೆಗೋಡೆ ನಿರ್ಮಿಸದೆ ಕೊಚ್ಚಿ ಹೋಗ್ತಾ ಇದೆ ಮಣ್ಣು. ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಹಾಸನ ಜಿಲ್ಲೆಯ ಮಲೆನಾಡು ಭಾಗ ಅಂದ್ರೇನೆ ಅದೇ ಈ ಬೇಲೂರು ಸಕಲೇಶಪುರ ಈ ಭಾಗದಲ್ಲಿ ಬರೀ ಮಣ್ಣು ಹಾಕಿಬಿಟ್ಟಿದ್ರು. ಸರಿಯಾಗಿ ವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿರ್ಲಿಲ್ಲ. ಪರಿಣಾಮ ಮಳೆಗೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನದ ಮಲೆನಾಡು ಭಾಗ ಅಂತ ಕರೆಸ್ಕೊಳ್ಳುವ ಸಕಲೇಶಪುರದಲ್ಲಂತೂ ವಿಪರೀತ ಮಳೆ ಆಗ್ತಾ ಇದೆ ಮತ್ತು ಅಲ್ಲಲ್ಲಿ ಗುಡ್ಡ ಕುಸಿತಗಳಾಗ್ತಾ ಇದೆ. ಬರೀ ರಸ್ತೆ ಕುಸಿತ ಮಾತ್ರ ಅಲ್ಲ, ಗುಡ್ಡ ಕುಸಿತಗಳು. ಇದು ಇತ್ತೀಚೆಗೆ ನಡೆಸಿದಂತಹ ಕಾಮಗಾರಿ ಇನ್ನು ಪೂರ್ಣಗೊಂಡಿಲ್ಲ. ಅವೈಜ್ಞಾನಿಕ ಕಾಮಗಾರಿ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಮಳೆನೇ ಪ್ರೂವ್ ಮಾಡ್ತಾ ಇದೆ ನೀವು ಇನ್ನೆಂಥ ಸೀಮೆ ಕಾಮಗಾರಿ ನಡೆಸಿದಿರಿ ಅಂತ. ಪರಿಣಾಮ ಬೀಳ್ತಾ ಇದೆ. ನಿನ್ನೆ ಸುರಿದ ಭಾರಿ ಮಳೆಗೆ ಚಿಕ್ಕೋಡಿಯಲ್ಲಿ ಅವಾಂತರ. ಗೋಪಾಲ ಶಾಹೀರ್ ಅನ್ನೋರ ಮನೆಯ ಮೇಲ್ಛಾವಣಿಯ ಕುಸಿತ ಕಂಡಿದೆ ಚಿಕ್ಕೋಡಿಯಲ್ಲಿ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ನಿನ್ನೆ ಸುರಿದ ಭಾರಿ ಮಳೆಗೆ ಚಿಕ್ಕೋಡಿಯಲ್ಲಿ ಮನೆಯ ಮೇಲ್ಛಾವಣಿಯೇ ಹಾರೋಗ್ಬಿಟ್ಟಿದೆ. ಏನಪ್ಪ ಇದ್ರಲ್ಲಿ ಅದೃಷ್ಟ ಅಂದ್ರೆ, ಈಗ ಮನೆ ಹೆಂಗೋ ನಿರ್ಮಿಸ್ಕೊಳ್ತಾರೆ ಬಿಡಿ, ಮತ್ತೆ ಮನೇಲಿದ್ದವ್ರಿಗೇನೂ ಆಗಿಲ್ಲ.